ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಕೊಡ್ಡೆ ಫಿಶ್ ಡೀಪ್ ಫ್ರೈ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 1 kg ಕೊಡ್ಡೆ ಫಿಶ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ನಾನಿಲ್ಲಿ ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊತಿದ್ದೇನೆ. ಯಾಕಂದರೆ ನಾನೊಂದು ಸ್ವಲ್ಪ ಸ್ಪೈಸಿಯಾಗಿದ್ದನ್ನು ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಇದಕ್ಕೆ 1 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಹವಿಜ ಮತ್ತು ಜೀರಿಗೆ ಪುಡಿ, ಚಿಟಿಕೆ ಅರಶಿನವನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಮತ್ತು ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊತಿದ್ದೇನೆ. ಇಲ್ಲೀಗ ಚಿಟಿಕೆ ಅರಶಿನವನ್ನು ಕೂಡ ಈಗ ಹಾಕ್ಕೊತಿದ್ದೇನೆ. ಈಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ಒಂದು 2 ಹನಿಯಷ್ಟು ವಿನಿಗರನ್ನು ಹಾಕ್ಕೊತಿದ್ದೇನೆ. ನೀವು ಲಿಂಬೆಹಣ್ಣು ಹಾಕೋದಿದ್ರೆ ವಿನಿಗರನ್ನು ಹಾಕ್ಕೊಳ್ಳೋದು ಬೇಡ. ಒಂದು 2 ಡ್ರಾಪ್ ಅಷ್ಟೇ ವಿನಿಗರ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಭಾಳ ವಿನಿಗರ್ ಹಾಕೋಬೇಡಿ. ಈಗ ಇದೆ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಕೊಡ್ಡೆ ಫಿಶ್ ಒಂದು ಸ್ವಲ್ಪ ಸಪ್ಪೆ ಇರೋದರಿಂದ ಈ ರೀತಿ ಡೀಪ್ ಫ್ರೈ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಅಂತ ನಾನು ಇದನ್ನು ಡೀಪ್ ಫ್ರೈ ಮಾಡೋದನ್ನು ತೋರಿಸಿದ್ದೇನೆ ಫ್ರೆಂಡ್ಸ್. ಯಾರಿಗಾದರೂ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಬೇಕಂದ್ರೆ ನೀವು ಮಾಡ್ಕೋಬೋದು. ನಾನು ಮಾತ್ರ ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ. ಆ ರೀತಿ ಫುಡ್ ಕಲರ್ ಆ್ಯಡ್ ಮಾಡಿದರೆ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಫ್ರೆಂಡ್ಸ್. ಆದರೆ ನಾನು ಮಾತ್ರ ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ಕೊಂಡಿಲ್ಲ. ಈ ರೀತಿ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಕಟ್ ಮಾಡಿರುವಂಥ ಫಿಶನ್ನೀಗ ಹಾಕ್ಕೊತಿದ್ದೇನೆ. ನಾನು ಫಿಶನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಸ್ಲೈಸಾಗಿ. ಅದನ್ನೀಗ ಈ ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ತಾಸಾದರೆ ಇದನ್ನು ಮಸಾಲ ಜೊತೆ ಬಿಡಬೇಕು ಫ್ರೆಂಡ್ಸ್. ನೀವು ಈ ಮೆಥಡಲ್ಲಿ ಒಂದು ಸಲ ಫಿಶ್ ಫ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಒಂದು ಅರ್ಧ ತಾಸು ಆಗಿದೆ ಫ್ರೆಂಡ್ಸ್. ಎಣ್ಣೆಯನ್ನು ಆವಾಗಲೇ ಕಾಯೋದಕ್ಕೆ ಇಟ್ಟಿದ್ದೇನೆ. ಈಗ ಗ್ಯಾಸನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಈ ರೀತಿ ಫಿಶನ್ನು ಹಾಕೋಬೋದು. ನೀವು ದೊಡ್ಡ ಪಾತ್ರೆ ಇಟ್ಟಿದ್ದರೆ ಒಂದು 2-3 ಫಿಶನ್ನು ಹಾಕೋಬೋದು. ನಾನು ಇಟ್ಟಿರೋದು ಸಣ್ಣ ಬಾಣಲೆ, ಅದಕ್ಕೋಸ್ಕರ ಒಂದೊಂದೇ ಫಿಶನ್ನು ಹಾಕ್ಕೊತಿದ್ದೇನೆ. ಮೀಡಿಯಮ್ ಉರಿಯಲ್ಲಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾನು ಈ ಫಿಶನ್ನು ಡೀಪ್ ಫ್ರೈ ಮಾಡಿದೆ ಅಂತ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.